ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೀಗ 7 ಮತ್ತು 8ನೇ ಸುತ್ತಿನ ಮತ ಎಣಿಕೆ ಕಾರ್ಯ ಮುಕ್ತಾಯವಾಗಿದ್ದು ಮುನಿಸ್ವಾಮಿ ಅವರು ಜವರೇಗೌಡರಿಗಿಂತ ಸ್ವಲ್ಪ ಪ್ರಮಾಣದ ಮತಗಳ ಅಂತರದಲ್ಲಿ ಮುಂದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಗೆಲುವಿನ ಸನಿಹಕ್ಕೆ ಹೆಜ್ಜೆ ಹಾಕ್ತಿದ್ದಾರೆ ಮುನಿಸ್ವಾಮಿ ಅವರು. ಬಾಕಿ ಇದೆ. ಇನ್ನು ಇದು ಮುನಿಸ್ವಾಮಿ ಅವರ ಭದ್ರಕೋಟೆ ಆಗಿರೋದ್ರಿಂದ ಮುನಿಸ್ವಾಮಿ ಅವರು ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸದಲ್ಲಿ ಈಗಾಗಲೇ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಸಿಹಿ ಹಂಚಿ ಅವರ ಅಭಿಮಾನಿಗಳು ಕೂಡ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಪಟಾಕಿ ಸಿಡಿಸಿ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಹಾಗಾಗಿ ಗೆದ್ದು ಬೀಗೋರು ಯಾರು ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ಮುನಿಸ್ವಾಮಿ ಅವರು ಮತ್ತು ಅವರ ಕಡೆಯವರು ಗೆಲುವಿನ ಸನಿಹಕ್ಕೆ ಹೋಗಿರೋದ್ರಿಂದ ಗೆದ್ವಿ ಅನ್ನೋ ಆತ್ಮವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ದಿಲ್ಲ ಹೆಂಗ್ ಉಲ್ಟಾ ಹೊಡೆದ್ಬಿಡ್ತು ನೋಡ್ಲಲ್ಲಿ. ಮುಗೀತು ಕಂಡ್ರಲ್ಲ, ಇವತ್ತಿಗೆ ನನ್ನ ರಾಜಕೀಯ ಜೀವನ ಮುಗೀತು. ಈ ನನ್ನ ಮಗ ಸಿದ್ದೇಗೌಡ ಮಾಡಿದ ಕೆಲ್ಸಕ್ಕೆ ನಾನು ಸೋಲದ್ ಪಕ್ಕ ಆಗೋಯ್ತು ಕಲ. ಅಪ್ಪಯ್ಯ ಹಂಗೇನು ಆಗಕ್ಕಿಲ್ಲ, ಇನ್ನೂ 2 ಬೂತವೆ, ಅವು ಮುಗಿಲಿ. ಅಲ್ಲಿ ಗಂಟೆ ಹೊಸಿ ತಾಳ್ಮೆಯಿಂದಿರಿ. ಲೇ ದಡ್ಡ, ಆ 2 ಬೂತ್ಗಳು ಮುನ್ಸ್ವಾಮಿ ಕಡೆ ಹೋಗಲ್ಲ. ಓದ್ಕಿತಾನು ಆ 2 ಬೂತಲ್ಲಿ ನಮ್ಗೆ ಓಟ್ ಬಿದ್ದಿಲ್ಲ ಅಂತ ಗೊತ್ತಿಲ್ಲಲ್ಲ ನನಗೆ. ಈಗಿತ ಆ 2 ಬೂತಲ್ಲಿ ನಮ್ಗೆ ಓಟ್ ಬೀಳ್ತಾವೆ ಅಂತ ನಂಬ್ಕೊಳಕ್ ಆಯ್ತದ? ಓದ್ಕಿತ ಅಲ್ಲಿ ನಮ್ಗೆ ಓಟ್ ಬೀಳ್ದೇ ಇರೋದ್ರಿಂದನೇ ನಾವು ಸೋತಿದ್ದು. ಮುಗಿತ್ಕಲ್ಲ, ನನ್ನ ಕತೆ ಮುಗಿದೋಯ್ತು. ಇವತ್ತಿಗೆ ನನ್ನ ರಾಜಕೀಯ ಜೀವನ ಮುಗಿದೋಯ್ತು. ದೇವರಿದನ್ನು ಭಯ ಪಡಬೇಡಿ, ಖಂಡಿತ ನೀವು ಗೆಲ್ತೀರಾ ಅನ್ನೋ ನಂಬಿಕೆ ನನಗಿದೆ. ಇಲ್ಲ ಕಣಮ್ಮಿ, ಆ ನಂಬಿಕೆ ನನಗಂತೂ ಇಲ್ಲ ಕಣಮ್ಮಿ. ಇನ್ನ ಯಾವ ದೇವರು ನನ್ನ ಕೈ ಹಿಡಿತಾನೆ ನಂಬಿಕೆ ನನಗಿಲ್ಲ ಕಣಮ್ಮಿ. ಇನ್ನೇನಾದ್ರೂ ನಡೆದ್ರೆ ದೊಡ್ಡ ಪವಾಡನೇ ನಡಿಬೇಕಾತಯ್ಯ. ಈಗ ಇರೋದು ಇನ್ನೊಂದೇ ಬೂತು. ಮುನಿಸ್ವಾಮಿ ಅವರಿಂದ ಜವರೇಗೌಡರ ಕಡೆಗೆ ವಾಲ್ತಾ ಇದೆ. ಇಬ್ರು ಕೂಡ ನೆಕ್ ಟು ನೆಕ್ ಫೈಟ್ ನ ಕೊಡ್ತಾ ಇದ್ದಾರೆ. ಬಹಳಷ್ಟು ಕುತೂಹಲ ಮೂಡಿಸಿದಂತಹ ಚುನಾವಣೆಯ ಫಲಿತಾಂಶ ಅಂತೂ ಇಂತೂ ಹೊರಬಿದ್ದಿದೆ. ಗೆಲುವಿನ ವಿಜಯ ಪತಾಕೆಯನ್ನ ಹಾರಿಸಿದ್ದಾರೆ. ಜವರೇಗೌಡರು ಗೆಲುವಿನ ನಗಾರಿಯನ್ನ ಬಾರಿಸಿದ್ದಾರೆ. ಈಗಾಗಲೇ ಸಂಭ್ರಮಾಚರಣೆಯಲ್ಲಿ ಅವರ ಅಭಿಮಾನಿಗಳಾಗಿರಬಹುದು, ಕಾರ್ಯಕರ್ತರಾಗಿರಬಹುದು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.